ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಹಾಲಕ್ಷ್ಮೀಸ್ ಕಿಚನ್. ಇವತ್ತು ನಾವು ಮಾಡ್ತಾ ಇದ್ದೀವಿ ಸಿಂಪಲ್ ಆಗಿರೋ ಅಂಥ ಹುರುಳಿಕಾಳು ಸಾಂಬಾರ್. ಈ ಸಾಂಬಾರು ಮಾಡೋದಕ್ಕೆ ಫಸ್ಟ್ 1 ಕಪ್ ಹುರುಳಿಕಾಳನ್ನ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿರೋ ಹುರುಳಿಕಾಳನ್ನ ಸೈಡಿಗೆ ಎತ್ತಿಟ್ಕೊಳ್ಳಿ. ಈ ಸಾಂಬಾರು ಮುದ್ದೆ ಜೊತೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಒಂದು ಮಿಕ್ಸಿ ಜಾರ್ನಲ್ಲಿ ತೆಂಗಿನಕಾಯಿ, ಅರ್ಧ ಕಟ್ ಮಾಡಿರೋಂಥ ಈರುಳ್ಳಿ, ಅರ್ಧ ಸ್ಪೂನ್ ಖಾರದ ಪುಡಿ, 1.5 ಸ್ಪೂನ್ನಷ್ಟು ಧನಿಯಾ ಪುಡಿ, ಇಲ್ಲಿ ನಾನು ತೊಗೊಂಡಿರೋ ಅಷ್ಟು ಹುಣಸೆಹಣ್ಣನ್ನು ಹಾಕಿ, ಹುಣಸೆಹಣ್ಣು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಹುಣಸೆಹಣ್ಣು ಇಂಪಾರ್ಟೆಂಟು ಈ ಸಾಂಬಾರಿಗೆ. ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡಿರೋಂಥ ಪೇಸ್ಟ್ನ ಸೈಡಿಗೆ ಎತ್ತಿಟ್ಕೊಳ್ಳಿ. ನನ್ನ ಮಹಾಲಕ್ಷ್ಮೀಸ್ ಕಿಚನ್ ಯೂಟ್ಯೂಬ್ ಚಾನಲ್ನ ಒಂದ್ಸಲ ವಿಸಿಟ್ ಮಾಡಿ ನೋಡಿ. ಎಲ್ಲನೂ ಇದೇ ಥರ ಸಿಂಪಲ್ ಆಗಿರೋ ರೆಸಿಪಿಗಳೇ ಸಿಗತ್ತೆ. ಸಾಂಬಾರು ಮಾಡೋ ಅಂಥ ಕುಕ್ಕರ್ಗೆ ಸಾಸಿವೆ, ಕರಿಬೇವು, 2 ಸ್ಪೂನ್ ಆಯಿಲ್ ಹಾಕಿ, ಅರ್ಧ ಕಟ್ ಮಾಡಿರೋ ಅಂಥ ಈರುಳ್ಳಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಫ್ರೈ ಆದ ನಂತರ ಗ್ರೈಂಡ್ ಮಾಡಿರೋ ಅಂಥ ಪೇಸ್ಟ್ನ ಆ್ಯಡ್ ಮಾಡಿಕೊಂಡು ನೀರು ಹಾಕ್ದೇ 2 ಮಿನಿಟ್ಸ್ ಫ್ರೈ ಮಾಡ್ಕೋಬೇಕು. ಗ್ರೈಂಡ್ ಮಾಡಿರೋ ಅಂಥ ಪೇಸ್ಟು ಕಲರ್ ಚೇಂಜ್ ಆದ ನಂತರ 2 ಕಪ್ಪಷ್ಟು ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹುರಿದಿಟ್ಕೊಂಡಿರೋ ಅಂಥ ಹುರುಳಿಕಾಳನ್ನ ವಾಶ್ ಮಾಡಿ ಸೇರಿಸ್ಕೋಬೇಕು. ಕುಕ್ಕರ್ ಬಾಯಿ ಮುಚ್ಚಿ 2 ವಿಷಲ್ ಆಗೋವಷ್ಟು ಕೂಗಿಸ್ಕೊಂಡ್ರೆ ಸಾಕು, ಸಾಂಬಾರು ರೆಡಿಯಾಗಿರುತ್ತೆ. ತರಕಾರಿಗಳನ್ನ ಏನು ಯೂಸ್ ಮಾಡದೆ ಮನೆಯಲ್ಲಿರೋ ಅಂಥ ಇಂಗ್ರೀಡಿಯೆಂಟ್ಸಿಂದ ಮಾಡೋ ಅಂಥ ಸಾಂಬಾರಿದು. ನಿಮ್ಮ ಮನೆಯಲ್ಲಿ ಏನೂ ತರಕಾರಿಗಳಿಲ್ಲ ಅಂದಾಗ ಟ್ರೈ ಮಾಡಿ ನೋಡಿ. ತುಂಬ ಕಮ್ಮಿ ಸಮಯದಲ್ಲಿ ಬೇಗನೆ ಸಾಂಬಾರು ರೆಡಿ ಆಗುತ್ತೆ. ನಾನಿಲ್ಲಿ 3 ಮೆಂಬರ್ಸ್ಗೆ ಸಾಂಬಾರು ಮಾಡಿದ್ದೀನಿ. ಇದೇ ಥರದ ಸಿಂಪಲ್ ರೆಸಿಪಿಗಳಿಗೆ ಸಬ್ಸ್ಕ್ರೈಬ್ ಮಹಾಲಕ್ಷ್ಮೀಸ್ ಕಿಚನ್. ಥ್ಯಾಂಕ್ ಯು.